ಹಾಯ್ ಎಲ್ರಿಗೂ ನಮಸ್ಕಾರ. ಸಂಡೇ ಇರೋದ್ರಿಂದ ನಾನು ಮತ್ತು ನನ್ನ ವೈಫ್ ಎಲ್ಲಿಗಾದ್ರೂ ಹೋಗಿ ಬರೋಣ ಅಂದ್ಕೊಂಡ್ವಿ. ಆಗ ನಮಗೆ ನೆನಪಾಗಿದೆ ಮಂದಾಗಿರಿ ಹಿಲ್ಸ್. ಇದು ಸುಮಾರು ಬೆಂಗಳೂರಿಂದ 40 ಕಿಲೋಮೀಟ್ರ್ ದೂರ ಇದೆ. ಈಸಿಯಾಗಿ ಫ್ಯಾಮಿಲಿಯವರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ ಆರಾಮಾಗಿ ಟ್ರಿಪ್ ಮಾಡ್ಬೋದು ಈ ಪ್ಲೇಸ್ಗೆ. ಈ ಪ್ಲೇಸ್ಗೆ ಎಂಟ್ರಿ ಆಗೋ ತಕ್ಷಣ ಸ್ಟೆಪ್ಸ್ ಕಾಣ್ತವೆ. ಸ್ಟೆಪ್ಸ್ ಹತ್ಕೊಳ್ಳೋಕ್ಕಾದ್ರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಇಲ್ಲೇ ಪಕ್ಕದಲ್ಲಿ ಕಾಣ್ತಿರೋ ಆರ್ಚಿಂದ ಸುಮಾರು 1 ಕಿಲೋಮೀಟ್ರ್ ಹೋದ್ರೆ ನಾವು ಆ ಟೆಂಪಲ್ ಹತ್ರ ತಲುಪ್ತೀವಿ. ನಡ್ಕೊಂಡು ಆಮೇಲೆ ಬೆಟ್ಟ ಹತ್ಕೊಂಡು ಹೋಗ್ಬೋದು. ಹಾಗೆ ನಾನು ನನ್ನ ವೈಫು ಮತ್ತು ಅವ್ನ ಕಝನ್ ಬೆಟ್ಟ ಹತ್ಕೊಂಡು ಮೇಲ್ಗಡೆ ಅಂತೂ ಇಂತೂ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಹಾಗೆ ಎಂಟ್ರೆನ್ಸಿಗೆ 10 ರೂಪಾಯಿ ಟಿಕೆಟ್. 10 ರೂಪಾಯಿ ಟಿಕೆಟ್ ನಾವು ಒಳಗಡೆ ಹೋದ್ವಿ. ಒಳಗಡೆ ನೋಡ್ಕೊಳ್ಬೋದು ನೀವೇ. ಪ್ಲೇಸ್ ಅಷ್ಟು ಚೆನ್ನಾಗಿದೆ. ಹಾಗೆ ಪಕ್ಕದಲ್ಲಿ ಚಿಕ್ಕ ಪುಟ್ಟ ಟೆಂಪಲ್ಸ್ ಇದೆ. ಆ ಟೆಂಪಲ್ಸ್ ಎಲ್ಲ ನಮಸ್ಕಾರ ಮಾಡಿಕೊಂಡು ಕಡೆ ಎಂಟ್ರ್ ಆದರೆ ನೀವೇ ನೋಡ್ತಾ ಇರೋದು ವಿಗ್ರಹ. ಅಲ್ಲಿ ಆರ್ಟಿಫಿಷಿಯಲ್ ಟ್ರೀ ಇದೆ, ಚಿಕ್ಕ ಚಿಕ್ಕ ಮೂರ್ತಿಗಳಿದ್ದಾವೆ. ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ಕೋಬೋದು. ಫ್ಯಾಮಿಲಿ ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಒಂದು ದಿವಸ ಆರಾಮಾಗಿ ಎಂಜಾಯ್ ಮಾಡಿ ಬರ್ಬೋದು. ನೀವೇ ನೋಡ್ತಿರ್ಬೋದು, ತುಂಬ ಜನ ಬಂದಿದ್ದಾರೆ. ಸ್ಯಾಟರ್ಡೆ ಸಂಡೇ ಹೋದರೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹಾಗೆ ಎಂಜಾಯ್ ಮಾಡ್ಕೊಂಡು ಕೆಳಗಡೆ ಬಂದರೆ ನದಿ ಇದೆ ಪಕ್ಕದಲ್ಲೇ. ನದಿಲಿ ಸ್ನಾನ ಮಾಡೋರು ಸ್ನಾನ ಮಾಡಿಕೊಂಡು ನಾವು ಮನೆಯಿಂದನೇ ತಿಂಡಿ ಮಾಡ್ಕೊಂಡೋಗಿದ್ವಿ. ನಾವು ನಮ್ಮ ಕಝನ್ ಎಲ್ಲರೂ ಸೇರಿ ಅಲ್ಲೇ ತಿಂಡಿ ತಿಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಮನೆಗೆ ಹೋಗೋ ಟೈಮ್ ಆಯಿತು ಅಂತ ನಾನು ನನ್ನ ವೈಫು ಮನೆಗೆ ಹೋಗೋ ಪಯಣ ಬೆಳೆಸಿದ್ವಿ. ಮನೆಗೆ ಬರೋ ತಟ್ಟಿಗೆ 7 ಗಂಟೆ ಆಯಿತು. ಇದೇ ನಮ್ದು ಇವತ್ತಿನ ದಿನಚರಿ.